ವೆಲ್ಕಮ್ ಟು ಶ್ರೀ ದಾತ್ರಿ ಪ್ರಾಪರ್ಟೀಸ್. ಕನಕಪುರ ರೋಡ್ ಇದು ಬೆಂಗಳೂರಲ್ಲೇ ಮುಂದೆ 10 ಪಟ್ಟು ಹೆಚ್ಚಾಗುವಂತಹ ಹೂಡಿಕೆ ವಲಯನ? ಹೌದು. ನೀವೇನಾದರೂ ಬೆಂಗಳೂರಲ್ಲಿ ಅತ್ಯಂತ ವೇಗವಾಗಿ ಡೆವಲಪ್ಮೆಂಟ್ ಆಗುವಂತಹ ಹಾಗೂ ಪ್ರಾಪರ್ಟಿ ವ್ಯಾಲ್ಯೂನು ಜಾಸ್ತಿ ಆಗುವಂತಹ ಸ್ಥಳ ಏನಾದರೂ ಹುಡುಕ್ತಿದ್ರೆ ಕನಕಪುರ ರೋಡ್ ಬೆಸ್ಟ್ ಅಂತಲೇ ಹೇಳ್ಬೋದು. ಈ ಹಿಂದೆ ಕನಕಪುರ ರೋಡ್ನ ತುಂಬ ಸ್ಲೋ ಆಗಿ ಡೆವಲಪ್ಮೆಂಟ್ ಆಗ್ತಿದೆ ಅಂತ ಎಲ್ಲರೂ ತಿಳ್ಕೊಂಡಿದ್ರು. ಆದರೆ ಈಗ ಕನಕಪುರ ರೋಡಲ್ಲಿ ತುಂಬಾನೇ ಫೆಸಿಲಿಟೀಸ್ ಇದೆ ಅಂತಲೇ ಹೇಳ್ಬೋದು. ಪ್ರಾಪರ್ಟಿ ವ್ಯಾಲ್ಯೂನು ಕೂಡ ಅತ್ಯಂತ ವೇಗವಾಗಿ ಹೆಚ್ಚುತ್ತಿದೆ. ನಾವೀಗ ನಿಮಗೆ ಕನಕಪುರ ರಸ್ತೆಯಲ್ಲಿ ಇರುವಂತಹ ಮೂಲ ಸೌಕರ್ಯಗಳು ಏನೇನಿದೆ ಅಂತ ಒಂದೊಂದಾಗಿ ಹೇಳ್ತೀವಿ. ಅದೇ ರೀತಿ ನೀವಿಲ್ಲಿ ಯಾಕೆ ನಿಮ್ಮ ದುಡ್ಡು ಇನ್ವೆಸ್ಟ್ ಮಾಡಬೇಕು ಅಂತ ಕೂಡ ಹೇಳ್ತೀವಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಕನಕಪುರ ರೋಡ್ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ಹಾಗೂ ಮುಂದೆ ಯಾವ ರೀತಿ ಡೆವಲಪ್ಮೆಂಟ್ ಆಗುತ್ತೆ ಅಂತ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಅತಿ ದೊಡ್ಡ ಮೂಲ ಸೌಕರ್ಯ ಅಂದರೆ ನಮ್ಮ ಮೆಟ್ರೋ. ಈಗಾಗಲೇ ಸಿಲ್ಕ್ ಇನ್ಸ್ಟಿಟ್ಯೂಟ್ ವರೆಗೂ ಮೆಟ್ರೋ ಏನಿದೆ ಇದು ಮುಂದೆ ವಿಸ್ತರಣೆ ಆಗಲಿದೆ. ಜಯನಗರ, ಜೆಪಿ ನಗರ್ ಹಾಗೂ ಮೆಜೆಸ್ಟಿಕ್ ಅಂತಹ ಜಾಗಗಳಿಗೆ ತುಂಬಾ ಕಡಿಮೆ ಸಮಯದಲ್ಲಿ ರೀಚ್ ಆಗಬಹುದು. ರಸ್ತೆ ಬಗ್ಗೆ ಹೇಳೋದಾದ್ರೆ ಕನಕಪುರ ರೋಡ್ನ ಅಗಲೀಕರಣಕ್ಕೆ ಗೌರ್ಮೆಂಟ್ ಈಗಾಗಲೇ ತುಂಬಾ ದುಡ್ಡು ಇನ್ವೆಸ್ಟ್ ಮಾಡಿ ರಸ್ತೆ ಅಗಲೀಕರಣ ಮಾಡಿದೆ. ಹಾಗೆ ಆರವಳ್ಳಿ ಮತ್ತು ಕನಕಪುರದಲ್ಲಿ ಬೈಪಾಸ್ ರಸ್ತೆಯನ್ನು ಕೂಡ ಮಾಡಲಾಗಿದೆ. ಅದೇ ರೀತಿ PRR ರಸ್ತೆ, ಪೆರಿಫೆರಲ್ ರಿಂಗ್ ರೋಡ್ ಕಂಪ್ಲೀಟ್ ಏನಾದರೂ ಆದರೆ ಬೆಂಗಳೂರಿನಲ್ಲಿರುವ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳಿಗೂ ತುಂಬಾನೇ ಸುಲಭವಾಗಿ ರೀಚ್ ಆಗ್ಬೋದು. ನೈಸ್ ರೋಡ್ ಕನೆಕ್ಟಿವಿಟಿ ಹಾಗೂ ಮೆಟ್ರೋದಿಂದ ಬ್ಯಾಂಗ್ಳೂರ್ ಸೌತ್ ಅಲ್ಲೇ ತುಂಬಾ ಸುಲಭವಾಗಿ ಎಲ್ಲಾ ಕಡೆ ಸಂಪರ್ಕ ಕಲ್ಪಿಸುವ ಸ್ಥಳ ಆಗಿದೆ. ನೀವೇನಾದರೂ ಪ್ರೀಮಿಯಂ ಅಪಾರ್ಟ್ಮೆಂಟ್ನ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ಬ್ರಿಗೇಡ್, ಪ್ರೆಸ್ಟೀಜ್, ಶೋಭಾ, ಸತ್ವಾ ಅಂತಹ ಹಲವು ಪ್ರಾಜೆಕ್ಟ್ಗಳು ಕನಕಪುರ ರೋಡಲ್ಲಿ ನೀವು ನೋಡಬಹುದು. ಕನಕಪುರ ರಸ್ತೆಯಲ್ಲಿ ಅಪಾರ್ಟ್ಮೆಂಟ್ಸ್ಗಳ ಬೆಲೆ ಪರ್ ಸ್ಕ್ವೇರ್ ಫೀಟ್ಗೆ 6 ರಿಂದ 10 ಸಾವಿರದವರೆಗೂ ಇದೆ. ಬೆಂಗಳೂರಿನ ಬೇರೆ ಭಾಗಗಳಿಗೆ ಕಂಪೇರ್ ಮಾಡೋದಾದ್ರೆ ತುಂಬಾ ಕಡಿಮೆ ಇದೆ ಅಂತಾನೆ ಹೇಳ್ಬೋದು. ಕನಕಪುರ ರಸ್ತೆ ಗ್ರೀನರಿಗೆ ಹೆಸರುವಾಸಿಯಾಗಿದೆ. ತುರಳ್ಳಿ ಫಾರೆಸ್ಟ್ ಹಾಗೂ ರೋರಿ ದೇವಿಕರಣಿ ಎಸ್ಟೇಟ್ ಅಂತಹ ಹಲವು ಅರಣ್ಯ ಪ್ರದೇಶಗಳನ್ನು ನೀವು ಇಲ್ಲಿ ನೋಡಬಹುದು. ಕನಕಪುರ ರೋಡಲ್ಲಿ ಬೇಕಾದಷ್ಟು ಸ್ಕೂಲ್ಸ್, ಹಾಸ್ಪಿಟಲ್ಸ್ ಹಾಗೂ ಫೋರಂ ಮಾಲ್ ಕೂಡ ನೋಡಬಹುದು. ಈ ರಸ್ತೆ ಎಲೆಕ್ಟ್ರಾನಿಕ್ ಸಿಟಿ, IT ಹಬ್, ಬನ್ನೇರಘಟ್ಟ ರಸ್ತೆ ಹಾಗೂ ಮೈಸೂರು ರಸ್ತೆಗೆ ತುಂಬಾ ಹತ್ತಿರ ಇರುವಂತಹ ಪ್ರದೇಶ ಆಗಿದೆ. ಕನಕಪುರ ರೋಡ್ ಮತ್ತು ಸರ್ಜಾಪುರ ರೋಡ್ನ ನೀವೇನಾದ್ರೂ ಕಂಪೇರ್ ಮಾಡೋದಾದ್ರೆ ಪ್ರೈಸ್ ಅಲ್ಲಿ ನಿಮ್ಗೆ ಸರ್ಜಾಪುರ ರೋಡ್ಗಿಂತ ತುಂಬಾ ಕಡಿಮೆ ಬೆಲೆಗೆ ಕನಕಪುರ ರೋಡಲ್ಲಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ಕನೆಕ್ಟಿವಿಟಿ ಅಂತ ಬಂದ್ರೆ ಸರ್ಜಾಪುರ ರೋಡಲ್ಲಿ ಫ್ಯೂಚರ್ ಬ್ಲೂ ಲೈನ್ ಮೆಟ್ರೋ ಬರ್ತಿದೆ. ಕನಕಪುರ ರೋಡಲ್ಲಿ ಗ್ರೀನ್ ಲೈನ್ ಮೆಟ್ರೋ, ನೈಸ್ ರೋಡ್ ಈಗಾಗಲೇ ಇದೆ. ಅದೇ ರೀತಿ PRR ರಸ್ತೆ ಕೂಡ ಬರಲಿದೆ. ಗ್ರೀನರಿ ಅಂತ ಬಂದ್ರೆ ಸರ್ಜಾಪುರ ರೋಡ್ಗಿಂತ ಕನಕಪುರ ರೋಡಲ್ಲಿ ಏರ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಅದೇ ರೀತಿ ತುಂಬಾನೇ ರೆಸಾರ್ಟ್ಗಳನ್ನು ಸಹ ನೀವು ನೋಡಬಹುದು. ಈ ರೀತಿ ಡೆವಲಪ್ಮೆಂಟ್ ಆಗುತ್ತಿರುವಂತಹ ಸಮಯದಲ್ಲಿ ನೀವಿಲ್ಲಿ ಇನ್ವೆಸ್ಟ್ ಮಾಡೋದು ಬೆಸ್ಟ್ ಅಂತಾನೆ ಹೇಳ್ಬೋದು. ನೀವಿಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ 3 ಮುಖ್ಯವಾದ ಅಂಶಗಳನ್ನು ಗಮನಿಸಬೇಕು. ಮೊದಲನೇದು, ನೀವು ಯಾವುದೇ ಪ್ರಾಪರ್ಟಿ ಕೊಂಡ್ಕೊಳ್ಬೇಕಾದ್ರೆ ಮೊದಲು ನೀವು ಒಳ್ಳೆ ಬಿಲ್ಡರ್ಸ್ ಅಥವಾ ಡೆವಲಪರ್ಸ್ಗಳ ಹತ್ರ ಮಾತ್ರ ವ್ಯವಹಾರ ಮಾಡಬೇಕು. ಎರಡನೇದು, ಕನ್ಸರ್ನ್ಡ್ ಅಥಾರಿಟಿ ಕಡೆಯಿಂದ ಅಪ್ರೂವ್ಡ್ ಆಗಿರುವಂತಹ ಪ್ರಾಜೆಕ್ಟ್ಗಳಲ್ಲಿ ಮಾತ್ರ ಇನ್ವೆಸ್ಟ್ ಮಾಡಬೇಕು. ಮೂರನೇದಾಗಿ, ಪ್ರಾಪರ್ಟಿಗೆ ಸಂಬಂಧಿಸಿದ ಡಾಕ್ಯುಮೆಂಟ್ಸ್ಗಳನ್ನ ಅಡ್ವೊಕೇಟ್ ಹತ್ರ ಲೀಗಲ್ ಒಪಿನಿಯನ್ ಮಾಡಿಸೋದನ್ನ ಮಾತ್ರ ಮರಿಬೇಡಿ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೀವೇನಾದರೂ ಕನಕಪುರ ರೋಡಲ್ಲಿ ಪ್ರಾಪರ್ಟಿ ಬೈ ಅಥವಾ ಸೆಲ್ ಮಾಡಬೇಕು ಅಂದರೆ ಹಾಗೂ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ಗಾಗಿ ನಮ್ಮನ್ನು ಸಂಪರ್ಕಿಸಿ.